ಬ್ರೇಕ್ನ ನಂತರ ಪಾರ್ಟಿ ರೌಂಡ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಅನೇಕ ರಾಜಕಾರಣಿಗಳು, ಸೆಲೆಬ್ರಿಟಿಗಳ ವ್ಯಾನಿಟಿ ಬ್ಯಾಗ್ಗಳು ಚರ್ಚೆ ಆಗಿದ್ದಾವೆ ಬೇರೆ ಬೇರೆ ಕಾರಣಗಳಿಗೆ. ತುಂಬ ಸಲ ಅವು ಬಹಳ ಕಾಸ್ಟ್ಲಿ ಬ್ಯಾಗ್ಗಳು, 2.5 ಲಕ್ಷ, 3 ಲಕ್ಷ, 5 ಲಕ್ಷದ ಬ್ಯಾಗ್ ಇಟ್ಕೊಂಡಿರ್ತಾರೆ. ಇನ್ನು ಕೆಲವು ಸಲ ವೀಗನ್ ಮೂವ್ಮೆಂಟ್ನಲ್ಲಿರ್ತಾರೆ, ಬಟ್ ಚರ್ಮದ ಬ್ಯಾಗ್ ಹಿಡ್ಕೊಂಡು ಓಡಾಡ್ತಿದ್ದಾರೆ ನೋಡಿ ಅಂತ. ಇದಲ್ಲದ ಕಾರಣಕ್ಕಾಗಿ ಮತ್ತೊಬ್ಬರ ವ್ಯಾನಿಟಿ ಬ್ಯಾಗು ಚರ್ಚೆಯಾಗ್ತಾ ಇದೆ. ಲೋಕಸಭೆಯ ನೂತನ ಸಂಸದೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರದ್ದು. ಯಾಕೆ ಅನ್ನೋದು ನಿಮಗೆ ಗೊತ್ತಾಗಿರಬೇಕು. ಪ್ಯಾಲೆಸ್ಟೈನ್ ಬ್ಯಾಗ್ ಹಿಡಿದು ಲೋಕಸಭೆಗೆ ಬಂದರು, ಸಂಸತ್ತಿಗೆ ಬಂದರು. ಶಿ ಫ್ಲಾಂಟೆಡ್ ಇಟ್. ನಿನ್ನೆ ಪ್ಯಾಲೆಸ್ಟೈನ್ ಬ್ಯಾಗ್, ಇವತ್ತು ಬಾಂಗ್ಲಾದೇಶದ ಬ್ಯಾಗ್. ಪ್ಯಾಲೆಸ್ಟೈನ್ ಬ್ಯಾಗ್ ಹಿಡಿದು ಬಂದದ್ದಕ್ಕೆ ಬಿಜೆಪಿ ಸಂಸದರ ಟೀಕೆ ಮಾಡಿದ್ರು. ಇವತ್ತು ಬಾಂಗ್ಲಾ ಅಲ್ಪಸಂಖ್ಯಾತರ ಪರ ಬರಹ ಇರುವ ಬ್ಯಾಗ್. ಬಾಂಗ್ಲಾ ಅಲ್ಪಸಂಖ್ಯಾತರ ಪರ ನಿಲುವಿರುವಂತಹ ಬ್ಯಾಂಗು, ಹಿಂದೂ ಕ್ರಿಶ್ಚಿಯನ್ರ ಪರ ನಿಲ್ಲಿ ಅಂತ. ವಾದ್ರಾ ಅವರ ಬ್ಯಾಗ್ ಚರ್ಚೆಯಾಗ್ತಾ ಇದೆ. ಪ್ಯಾಲೆಸ್ಟೈನ್ ಬ್ಯಾಗ್ ಹಿಡಿದು ಬಂದ್ರು. ಅದಾದ ನಂತರ ಬಾಂಗ್ಲಾ ಅಲ್ಪಸಂಖ್ಯಾತರ ಪರ ಬರಹ ಇರುವ ಬ್ಯಾಗ್. ಬಿಜೆಪಿ ಸಂಸದೆ ಕವಿತಾ ಪಾಟೀದಾರ್ ಮಾತಾಡಿದ್ದಾರೆ. ಅವರು ಭಾರತ ಅನ್ನೋ ಹೆಸರಿರುವ ಬ್ಯಾಗ್ ಹಿಡ್ಕೊಂಡು ಬಂದರು. ಪಾಕಿಸ್ತಾನದ ಮಾಜಿ ಸಚಿವ ಫವಾದ್ ಚೌಧರಿ ಪ್ರಿಯಾಂಕಾ ಗಾಂಧಿ ಪ್ಯಾಲೆಸ್ಟೈನ್ ಬ್ಯಾಗ್ ಹಿಡಿದು ಬಂದಿದ್ದನ್ನು ಹೊಗಳಿದ್ದಾರೆ. ಸಣ್ಣತನದ ಜನರ ಮಧ್ಯೆ ಪ್ರಿಯಾಂಕಾ ಎತ್ತರದ ಸ್ಥಾನದಲ್ಲಿ ನಿಂತಿದ್ದಾರೆ. ಜವಾಹರ್ಲಾಲ್ ನೆಹರು ಅವರಂಥ ಸ್ವತಂತ್ರ ಹೋರಾಟಗಾರನ ಮೊಮ್ಮಗಳು. ನೆಹರು ಅವರ ಮೊಮ್ಮಗಳಿಂದ ಇದಕ್ಕಿಂತ ಇನ್ನೇನು ನಿರೀಕ್ಷಿಸೋದಕ್ಕೆ ಸಾಧ್ಯ ಅಂತ. ಪಾಕಿಸ್ತಾನದ ಸಂಸದರು ಕೂಡ ಇಷ್ಟು ಧೈರ್ಯ ತೋರಿಸಿಲ್ಲ ಅಂದ್ರು ಫವಾದ್ ಚೌಧರಿ. ಟ್ವೀಟ್ ನೋಡ್ತಾ ಇದ್ದೀರಿ, ಫವಾದ್ ಚೌಧರಿ ಟ್ವೀಟ್.
ಮತ್ತೊಮ್ಮೆ ನನ್ನ ಕೊಲ್ಲಿಗೆ ಪ್ರಶಾಂತ್ ನಾಥು ಲೈವ್ನಲ್ಲಿದ್ದಾರೆ. ಪ್ರಶಾಂತ್, ಯುರೋಪಿಯನ್ ಪಾರ್ಲಿಮೆಂಟು ಅಮೇರಿಕನ್ ಪಾರ್ಲಿಮೆಂಟ್ನಲ್ಲಿ ನೋಡ್ತಾ ಇದ್ವಿ, ಬ್ಯಾಡ್ಜು ಹಾಕಿಕೊಂಡು ಬರುವ ಮೂಲಕ ಸಂದೇಶಗಳನ್ನು ಕೊಡೋದು ನಾಟ್ ಬ್ಯಾಡ್, ಇಂಡಿಯಾಕ್ಕೂ ಬಂತು. ಬಟ್ ಈ ಪ್ಯಾಲೆಸ್ತೇನಿ ಬ್ಯಾಗ್ ಹಿಡ್ಕೊಂಡು ಬರೋ ಐಡಿಯಾ ಯಾರು ಕೊಟ್ಟಿರ್ಬೋದು ಅನಿಸುತ್ತೆ ನಿಮಗೆ? ಅದು ನೋಡಿ, ಮೊನ್ನೆ ಅಷ್ಟೇ ಪ್ರಿಯಾಂಕಾ ಗಾಂಧಿ ತನ್ನ ಮೇಡನ್ ಸ್ಪೀಚನ್ನು ಲೋಕಸಭೆಯಲ್ಲಿ ಕಾನ್ಸ್ಟಿಟ್ಯೂಷನಲ್ ಡಿಬೇಟ್ ಬಗ್ಗೆ ಮಾಡಿದಾಗ ಸಾರ್ವತ್ರಿಕವಾಗಿ ಒಂದು ಪ್ರಶಂಸೆ, ಅಪ್ರಿಸಿಯೇಷನ್ ಪ್ರಿಯಾಂಕಾ ಗಾಂಧಿ ಬಗ್ಗೆ ಇತ್ತು. ಯಾಕಂದರೆ ಕಾಂಗ್ರೆಸ್ 1991ರಲ್ಲಿ ರಾಜೀವ್ ಗಾಂಧಿ ಶ್ರೀಪೆರಂಬತ್ತೂರಿನಲ್ಲಿ ಅವರ ಹತ್ಯೆಯಾದ ನಂತರ ಕಳೆದ 33 ವರ್ಷಗಳಲ್ಲಿ ಒಬ್ಬ ಒರೇಟರ್ನು ಕೂಡ ಕಾಂಗ್ರೆಸ್ ಪಾರ್ಟಿ ಕಂಡಿಲ್ಲ. ಕರೆಕ್ಟ್. ಪಿ ವಿ ನರಸಿಂಹ ವಾಸ್ ನಾಟ್ ಎ ಗುಡ್ ಕಮ್ಯುನಿಕೇಟರ್. ಅಂದರೆ ಕಮ್ಯುನಿಕೇಷನ್ನ ಮಹತ್ವ ರಾಜಕಾರಣದಲ್ಲಿ ಜಾಸ್ತಿ ಆದಾಗ ಕಾಂಗ್ರೆಸ್ ಬಳಿ ಕಮ್ಯುನಿಕೇಟರ್ಸೇ ಇರಲಿಲ್ಲ. ಪಿ ವಿ ನರಸಿಂಹರಾವ್ ವಾಸ್ ನಾಟ್ ಕಮ್ಯುನಿಕೇಟರ್. ಸೋನಿಯಾ ಗಾಂಧಿ ವಾಸ್ ನಾಟ್ ಎ ಗುಡ್ ಕಮ್ಯುನಿಕೇಟರ್. ಶಿ ವಾಸ್ ಅ ಗುಡ್ ಗ್ರೇಸ್ಫುಲ್ ಲೇಡಿ. ಕಾಂಗ್ರೆಸ್ಸನ್ನು ಏಕತ್ರಿತ ಮಾಡಿದರು. ಮನಮೋಹನ್ ಸಿಂಗ್ ವಾಸ್ ವೆರಿ ಬ್ಯಾಡ್ ಕಮ್ಯುನಿಕೇಟರ್. ಪ್ರಾಯಶಃ 14ರ ಒಂದು ಭ್ರಷ್ಟಾಚಾರದ ನಂತರ ಚುನಾವಣೆ ಸೋಲಿಕ್ಕೆ ಆ ಕಮ್ಯುನಿಕೇಷನ್ ಸ್ಟ್ರಾಟಜಿ ವಿಫಲ ಆಯಿತು. ರಾಹುಲ್ ಗಾಂಧಿ ಮಾತಾಡ್ತಾರೆ, ಆದರೆ ರಾಹುಲ್ ಗಾಂಧಿ ಏನು ಮಾತಾಡ್ತಾರೆ ಅದಕ್ಕೊಂದು ದಿಕ್ಕಿರಲ್ಲ, ಅದಕ್ಕೊಂದು ದೆಸೆ ಇರಲ್ಲ. ಹೀಗಾಗಿ ಪ್ರಿಯಾಂಕಾ ಗಾಂಧಿ ಮೊದಲ ಭಾಷಣ ಮಾಡಿದಾಗ ಒಂದೇನು ಸಹಜವಾಗಿರ್ತಕ್ಕಂಥ ಒಂದು ಉತ್ಕರ್ಷ ಕಾಂಗ್ರೆಸ್ ಬೆಂಬಲಿಗರಲ್ಲಿ ಮತ್ತು ಕಾಂಗ್ರೆಸ್ ವಿರೋಧಿಗಳು ಕೂಡ ಪ್ರಿಯಾಂಕಾ ಗಾಂಧಿ ಭಾಷಣವನ್ನು ಪ್ರಶಂಸೆ ವ್ಯಕ್ತಪಡಿಸಿದರು. ಆದರೆ ಅದಾದ 3 ದಿನದಲ್ಲಿ ನೀವು ಪ್ಯಾಲೆಸ್ತೈನ್ ಬ್ಯಾಗ್ ಹಿಡ್ಕೊಂಡು ಪಾರ್ಲಿಮೆಂಟಿಗೆ ಬಂದು ನೋಡಿ. ನೀವು ಯುರೋಪ್ ಮತ್ತು ಅಮೆರಿಕನ್ ಪಾರ್ಲಿಮೆಂಟ್ ಬಗ್ಗೆ ಹೇಳಿದ್ರಿ. ಯುರೋಪ್ ಮತ್ತು ಅಮೆರಿಕನ್ ಪಾರ್ಲಿಮೆಂಟ್ಗಳಲ್ಲಿ ಫ್ರಿಂಜ್ ಪೊಲಿಟಿಕಲ್ ಪಾರ್ಟೀಸ್ ಇರ್ತಾವಲ್ಲ. ಈಗ ಫಾರ್ ಎಕ್ಸಾಂಪಲ್ ಜರ್ಮನಿಯಲ್ಲಿ ಅಲ್ಟ್ರಾ ರೈಟ್ ಪಾರ್ಟಿಗಳವ್ರು ಏನೋ ಒಂದು ಡೆಮಾನ್ಸ್ಟ್ರೇಷನ್ ಮಾಡ್ತಾರೆ, ಅವ್ರದ್ದು ಯಾರೋ ಒಬ್ಬೊಂದು 2 MP ಇರ್ತಾರೆ, ಅವರೇನೋ ಪ್ಲೇ ಕಾರ್ಡ್ಸ್ ತೆಗೆದುಕೊಂಡು ಬರ್ತಾರೆ. ಅವ್ರ ಇಡೀ ಪೊಲಿಟಿಕಲ್ ಪಾರ್ಟಿ ಅದರ ಮೇಲೆ ನಿಂತಿರುತ್ತೆ. ಇವರ ಮೇನ್ ಸ್ಟ್ರೀಮ್ ಪೊಲಿಟಿಕಲ್ ಪಾರ್ಟಿ ಈ ದೇಶವನ್ನು 60 ವರ್ಷಗಳ ಕಾಲ ಆಳಿರ್ತಕ್ಕಂಥ ಒಂದು ಪೊಲಿಟಿಕಲ್ ಪಾರ್ಟಿಗೆ ಮತ್ತು ಪೊಲಿಟಿಕಲ್ ಫ್ಯಾಮಿಲಿಗೆ ಸೇರಿರ್ತಕ್ಕಂಥ ಪ್ರಿಯಾಂಕಾ ಗಾಂಧಿ, ನೀವು ಮೇನ್ ಸ್ಟ್ರೀಮ್ ರಾಜಕಾರಣವನ್ನು ಮಾಡೋದು ಬಿಟ್ಟು ನಾನು ಪ್ಯಾಲೆಸ್ತೈನ್ ಬ್ಯಾಗ್ ಹಿಡ್ಕೊಂಡು ಬರ್ತೀನಿ ಅಂತಂದರೆ ನೀವು 1970, 80, 90ರ ದಶಕದಲ್ಲಿ ಇಲ್ಲ. ಇಸ್ರೇಲ್ ಜೊತೆ ನಮ್ಮ ಡಿಪ್ಲೊಮೆಟಿಕ್ ಕಾಂಟ್ಯಾಕ್ಟ್ಸ್ಗಳಿವೆ. ಇಸ್ರೇಲ್ ಇಸ್ ಅವರ್ ಆಲ್ ವೆದರ್ ಫ್ರೆಂಡ್ ಅನ್ನುವ ರೀತಿಯಲ್ಲಿ ನೋಡಲಾಗುತ್ತೆ. ಕಾರ್ಗಿಲ್ ಯುದ್ಧದಲ್ಲಿ ಇಸ್ರೇಲ್ ಮಾಡಿದ ಸಹಾಯದ ನಂತರ ಇವತ್ತು ಕಾಂಗ್ರೆಸ್ ಸರ್ಕಾರ ಇರಲಿ ಅಥವಾ BJP ಸರ್ಕಾರ ಬರಲಿ, ನಮ್ಮ ಡಿಪ್ಲೊಮಸಿಯಲ್ಲಿ ಇಸ್ರೇಲ್ಗೊಂದು ದೊಡ್ಡ ಪಾತ್ರ ಇದೆ. ಸೆಕ್ಯೂರಿಟಿ ಎಕ್ವಿಪ್ಮೆಂಟ್ಸ್ಗಳನ್ನು ನಾವು ಇಸ್ರೇಲ್ನಿಂದ ಖರೀದಿ ಮಾಡ್ತೀವಿ. ಆ ಸಂದರ್ಭದಲ್ಲಿ ಮೇನ್ ಸ್ಟ್ರೀಮ್ ಪೊಲಿಟಿಕಲ್ ಪಾರ್ಟಿಯಲ್ಲಿ ಇದ್ಕೊಂಡು ನಾಳೆ ಪ್ರಧಾನಮಂತ್ರಿ ಆಗ್ತೀನಿ ಅಥವಾ ನನ್ನ ಅಣ್ಣನನ್ನು ಪ್ರಧಾನಮಂತ್ರಿ ಮಾಡ್ತೀನಿ ಅಂತಕ್ಕಂಥ ಹೇಳುವ ಪ್ರಿಯಾಂಕಾ ಗಾಂಧಿ, ನೀವು ಪ್ಯಾಲೆಸ್ತೈನ್ ಬ್ಯಾಗ್ ಹಿಡ್ಕೊಂಡು ಬರ್ತೀರಿ. ನೀವು ಹೇಳಿ ಒನ್ ಪೀಸ್ಫುಲ್ ರೆಸಲ್ಯೂಷನ್ ಫಾರ್, ಅಂದರೆ ಯು ಮೀನ್ ಟು ಸೇ AIMIMನ ಸಂಸದರು ಯಾರು ಹಿಡ್ಕೊಂಬಂದಿದ್ರೆ ಇಷ್ಟೇನು ಆಗ್ತಿರಲಿಲ್ಲ. ಇದು AIMIM ಇಸ್ ಎ ಫ್ರಿಂಜ್. ಎಸ್. ಈಗ ನಾಳೆ ಪ್ರಮೋದ್ ಮುತಾಲಿಕ್ ಒಂದು ಬ್ಯಾಗನ್ನು ಹಿಡ್ಕೊಂಡು ಹೊಂಟ್ರಪ್ಪ, ಈಸ್ ಅ ಫ್ರಿಂಜ್. ನೀವು ಫ್ರಿಂಜ್ ಹಿಡ್ಕೊಂಡಾಗ ಭಾಳ ದೊಡ್ಡ ಪ್ರಶ್ನೆ ಇಲ್ಲ. ನೀವು ಮೇನ್ ಸ್ಟ್ರೀಮ್ ಪೊಲಿಟಿಕಲ್ ಪಾರ್ಟಿ. ನೀವು ಇವತ್ತು ನಾಳೆ ಪ್ರಿಯಾಂಕಾ ಗಾಂಧಿ ಪ್ರಧಾನಮಂತ್ರಿ ಆಗ್ತಾರೆ ಅಂತ ಅನ್ಕೋಣ ಹೈಪೋಥೆಟಿಕಲಿ. 29ರಲ್ಲಿ ಯಾರು ಗೊತ್ತು ಏನಾಗತ್ತೆ ಅಂತ. ನೀವು ಇವತ್ತು ಪ್ಯಾಲೆಸ್ತೈನ್ ಬ್ಯಾಗ್ ಹಿಡ್ಕೊಂಡು ಬರ್ತಾ ಇದ್ದೀರಿ, ಒಂದು ಕಾಸ್ಗೋಸ್ಕರ ನಾನು ಬಂದೆ ಅಂತಕ್ಕಂಥದ್ದು. ಹಾಗಿದ್ದಲ್ಲಿ ಕಳೆದ ವರ್ಷದ ಅಕ್ಟೋಬರ್ನಲ್ಲಿ ಪ್ಯಾಲೆಸ್ತೈನ್ ಕಡೆಯಿಂದ ಹಮಾಸ್ ಉಗ್ರರು ನಡೆಸಿರ್ತಕ್ಕಂಥ ದಾಳಿ, ಹಿಜ್ಬುಲ್ಲಾ ಲೆಬನಾನ್ನಿಂದ ನಡೆಸಿರ್ತಕ್ಕಂಥ ದಾಳಿ, ಇರಾನ್ನಿಂದ ಬಿಟ್ಟಿರ್ತಕ್ಕಂಥ ರಾಕೆಟ್ಗಳು, ಯಮನ್ನಲ್ಲಿ ಹೌದೀಸ್ ನಡೆಸಿರ್ತಕ್ಕಂಥ ದಾಳಿಯನ್ನು ನೀವು ಅಂದರೆ ಅದು ನಿಮಗೆ ಖಂಡನೆ ಮಾಡಬೇಕು ಅಂತಕ್ಕಂಥ ಅದಕ್ಕೆ ಅರ್ಹನೂ ಅಲ್ವಾ ಅದು? ವಾಟ್ ಮೆಸೇಜ್ ಯು ಆರ್ ಟ್ರೈಂಗ್ ಟು ಗಿವ್ ಬೀಯಿಂಗ್ ಎ ಪೊಲಿಟಿಕಲ್ ಪಾರ್ಟಿ? ನೋಡಿ, ರಾಹುಲ್ ಮತ್ತು ಪ್ರಿಯಾಂಕಾರ ಒಂದು ಸಮಸ್ಯೆ ಇರ್ತಕ್ಕಂಥದ್ದು, ಅವರು ಈ ಪೊಲಿಟಿಕಲ್ ಪಾರ್ಟಿಯನ್ನು NGO ಮಾಡಲಿಕ್ಕೆ ಹೊರಟಿದ್ದಾರೆ. ಪ್ರಾಯಶಃ 2014ರ ನಂತರ ಕಾಂಗ್ರೆಸ್ ಎದುರಿಸ್ತಾ ಇರತಕ್ಕಂಥ ಬಹುದೊಡ್ಡ, ಇದನ್ನು ನಾನು ಹೇಳ್ತಾ ಇಲ್ಲ, ಗುಲಾಂ ನಬಿ ಆಜಾದ್, ಮಣಿಶಂಕರ್ ಅಯ್ಯರ್, ಮನೀಶ್ ತಿವಾರಿ, ಅಶೋಕ್, ಯಾರ್ಯಾರು ಕಾಂಗ್ರೆಸ್ ಬಿಟ್ಟು ಹೋಗಿ SM ಕೃಷ್ಣ ಏನು ಹೇಳಿದರು? ನೀವು ಪೊಲಿಟಿಕಲ್ ಮೇನ್ ಸ್ಟ್ರೀಮ್ ಪೊಲಿಟಿಕಲ್ ಪಾರ್ಟಿಯನ್ನು ನಡೆಸಿ, ಅದನ್ನು ಬಿಟ್ಟಿಲ್ಲ ನಾನು ಪ್ಯಾಲೆಸ್ತೈನ್ ಬ್ಯಾಗ್ ಹಿಡ್ಕೊಂಡು ಬರ್ತೀನಿ. ಹಾಗಿದ್ದಲ್ಲಿ ಅದರ ಇನ್ನೊಂದು ಸೈಡ್ ಬಗ್ಗೆ ನಿಮ್ಮದು ಅಭಿಪ್ರಾಯ ಏನು? ಯು ಡೋಂಟ್ ಹ್ಯಾವ್ ಎನಿ ಒಪಿನಿಯನ್ ಅಬೌಟ್ ಇಟ್? AICC ರೆಸಲ್ಯೂಷನ್ನೇ ಪಾಸ್ ಮಾಡಿಬಿಡ್ತಲ್ರಿ ಪ್ಯಾಲೆಸ್ತೈನ್ನ ಪರವಾಗಿ. ನಾನು ಹೇಳಿ ಪ್ಯಾಲೆಸ್ತೈನ್ ಪರವಾಗಿ ಇನ್ ದ ಸೆನ್ಸ್ ಭಾರತವೂ ಕೂಡ ಇಸ್ರೇಲ್ಗೆ ಹೇಳ್ತು ಇಲ್ಲ ಪ್ಯಾಲೆಸ್ತೈನರಿಗೆ ಅವರ ಜಾಗೆಯನ್ನು ಕೊಡಬೇಕು ಅಂತಕ್ಕಂಥದ್ದು. ಎಸ್. ಆದರೆ ನೀವು ಯಾವ ಅರ್ಥದಲ್ಲ ಬ್ಯಾಗನ್ನು ಹಿಡ್ಕೊಂಡು ಹೊರಟಿದ್ದೀರಿ, ಅದರದ್ದು ಮೆಸೇಜ್ ಏನು ಹೋಗುತ್ತೆ?
ಅಂದರೆ ನೀವು ಇಲ್ಲ ನಾನು ವೈನಾಡ್ನಿಂದ ಆರಿಸಿ ಬಂದಿದ್ದೀನಿ, ವೈನಾಡ್ನಲ್ಲಿ 45%ಗಿಂತ ಜಾಸ್ತಿ ಮುಸಲ್ಮಾನರಿದ್ದಾರೆ, ಅದಕ್ಕೆ ನಾನು ಪ್ಯಾಲೆಸ್ತೀನ್ ಬ್ಯಾಗ್ ಹಿಡಿತೀನಿ ಅಂತ ಹೊರಟ್ರೆ ಹೌ ಯು ವಿಲ್ ಬಿಕಮ್ ಎ ಸೆಂಟ್ರಿಸ್ಟ್ ಪಾರ್ಟಿ, ಹೌ ಯು ವಿಲ್ ಬಿಕಮ್ ಎ ಮೇನ್ ಸ್ಟ್ರೀಮ್ ಪೊಲಿಟಿಕಲ್ ಪಾರ್ಟಿ? ಇವತ್ತು ಕಾಂಗ್ರೆಸ್ ಎದುರಿಸ್ತಾ ಇರ್ತಕ್ಕಂಥ ಸಮಸ್ಯೆ ಯಾಕೆ 2014ರಲ್ಲಿ ಕಾಂಗ್ರೆಸ್ ಸೋಲ್ತು? 2 ಕಾರಣಗಳು. ಒಂದು, ಅತಿಯಾಗಿರ್ತಕ್ಕಂಥ ಮುಸ್ಲಿಂ ಅಪೀಸ್ಮೆಂಟ್ ವಾಸ್ ದ ಫಸ್ಟ್ ರೀಸನ್. ನರೇಂದ್ರ ಮೋದಿ ಬರಲಿಕ್ಕೆ ಈ ದೇಶದಲ್ಲಿ 2014ರಲ್ಲಿ ಕಾರಣ ಏನು ಹೇಳಿ? ಒಂದು. ಎರಡನೇದು, ನಿಮ್ಮ ಎಕನಾಮಿಕ್ ಪಾಲಿಸೀಸ್ಗಳಲ್ಲಿ ನೀವು 91ರಲ್ಲಿ ಮಾರ್ಕೆಟ್ ಓಪನ್ ಮಾಡಿದ ನಂತರ 2004ರಿಂದ 2014 ಎಕನಾಮಿಕ್ ಪಾಲಿಸೀಸ್ಗಳು ಕಂಪ್ಲೀಟ್ಲಿ ದ ನೇಷನ್ ಆ್ಯಂಡ್ ಎಕಾನಮಿ ವಾಸ್ ಗೋಯಿಂಗ್ ಒನ್ ಸೈಡ್, ನೀವು ಇನ್ನೊಂದು ಸೈಡ್ ಅದನ್ನು ತೆಗೆದುಕೊಂಡು ಹೋಗ್ತಾ ಇದ್ರಿ. ಈ 2 ಕಾಲ. ಈಗ ಮಾರನೇ ದಿವಸ ಬಾಂಗ್ಲಾದೇಶದ ಹಿಂದೂಗಳು ಮತ್ತು ಕ್ರಿಶ್ಚಿಯನ್ರ ಪರವಾದ ಬ್ಯಾಗ್ ಹಿಡ್ಕೊಂಡ್ಬಂದಿದ್ದೀನಲ್ಲ ಅನ್ನೋ ಸಮರ್ಥನೆ ಕೊಟ್ರಿ. ನಾನು ಅದನ್ನೇ ಪ್ರಶ್ನೆ ಕೇಳೋದು. ನೀವು ಎಲ್ಲೋ ದೂರದ ಪ್ಯಾಲೆಸ್ತೀನ್ ಬಗ್ಗೆ ಬ್ಯಾಗ್ ಹಿಡಿತಕ್ಕಂಥವ್ರು ಬಾಂಗ್ಲಾದ ಹಿಂದೂಗಳ ಬಗ್ಗೆ ಮಾತಾಡಿದ್ರಿ ಪಾರ್ಲಿಮೆಂಟ್ನಲ್ಲಿ, ನಾನು ಇಲ್ಲ ಅಂತ ಹೇಳಲ್ಲ, ಬಟ್ ಒಂದು ಬ್ಯಾಗ್ ಹಿಡೀರಿ ಅದ್ರ ಬಗ್ಗೆ ಅಂತ ಮಾರನೇ ದಿವಸ ಹಿಡ್ಕೊಂಡ್ಬಂದ್ರು. ಅಲ್ಲ, ಕರೆಕ್ಟ್ ಅಜಿತ್, ನಾನು ಅದನ್ನೇ ಹೇಳ್ತಾ ಇರ್ತಕ್ಕಂಥದ್ದು. ನೀವೊಂದು ಪೊಲಿಟಿಕಲ್ ಪಾರ್ಟಿಯಾಗಿ ಪ್ಯಾಲೆಸ್ತೀನ್ ಬ್ಯಾಗ್ ಹಿಡಿತೀರಿ ಅಂತಂದರೆ ಅದರ ಕನೋಟೇಷನ್ಸ್ ಪೊಲಿಟಿಕಲಿ ಏನು? ಇಡೀ ವಿಶ್ವದ ಮುಸ್ಲಿಮರು ಪ್ಯಾಲೆಸ್ತೀನ್ ರಾಷ್ಟ್ರದ ಒಂದು ಬೇಡಿಕೆಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾರೆ. ನೀವು ಅದಕ್ಕೆ ಮಾತ್ರ ಬೆಂಬಲ ಇದೆ. ಹಾಗಾದರೆ ಇಸ್ರೇಲ್ ಜೊತೆ ನಿಮ್ಮ ಡಿಪ್ಲೊಮೆಟಿಕ್ ಕಾಂಟ್ಯಾಕ್ಟ್ಸ್ ಏನು? ಕಾಂಗ್ರೆಸ್ನ ಪಾಲಿಸಿ ಏನು? PV ನರಸಿಂಹರಾವೇ ಫಸ್ಟ್ ಡಿಪ್ಲೊಮೆಟಿಕ್ ಚಾನಲ್ ಇಸ್ರೇಲ್ ಜೊತೆ ಓಪನ್ ಮಾಡಿದ್ರಲ್ವ. 4ರಿಂದ 14ರವರೆಗೆ ಮನಮೋಹನ್ ಸಿಂಗ್ ಇದ್ದಾಗಲೂ ಕೂಡ ನೀವು ಇಸ್ರೇಲಿಂದ ಅನೇಕ ಸಹಾಯವನ್ನು ಪಡೆದ್ರಿ. ಎಸ್. ಹಾಗಿರುವಾಗ ನನಗನ್ಸುತ್ತೆ ಪರ್ಸ್ನಲಿ, ನೀವು ಒಂದು ಮೇನ್ ಸ್ಟ್ರೀಮ್ ಪೊಲಿಟಿಕಲ್ ಪಾರ್ಟಿಯ ಲೀಡರ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯ NGO ಝೋಲಾಗಳನ್ನು ಹಿಡ್ಕೊಂಡು ಅಡ್ಡಾಡೋದಕ್ಕಿಂತ ಯು ಬಿ ವೆರಿ ಬೋಲ್ಡ್ ಆ್ಯಂಡ್ ಆರ್ಟಿಕ್ಯುಲೇಟ್. ಎಸ್, ದಟ್ಸ್ ಇನಫ್. ಈಗ ಜೆ ಎನ್ ಯುದಲ್ಲಿ ನಡೆದಿರ್ತಕ್ಕಂಥ ಘಟನೆಯ ಸಂದರ್ಭದಲ್ಲಿ ನೀವು ಕನಯ್ಯ ಕುಮಾರ್ ಹೋಗಿ ರಾಹುಲ್ ಗಾಂಧಿ ಬೆಂಬಲವನ್ನು ಕೊಟ್ಟರು. ಅದರ ಅರ್ಥ ಏನಾಯಿತು? ನೀವು ಅಂದರೆ CPMನ ಪಾಲಿಟಿಕ್ಸನ್ನು ಕಾಂಗ್ರೆಸ್ ಮಾಡ್ತಿದ್ರೆ ಅದರ ನಷ್ಟವನ್ನು ಕೂಡ ಎದುರಿಸಬೇಕಾಗತ್ತೆ. ಕಾಂಗ್ರೆಸ್ ವಾಸ್ ಆಲ್ವೇಸ್ ಎ ಸೆಂಟ್ರಿಸ್ಟ್ ಪಾರ್ಟಿ. ಎಸ್. ಕಾಂಗ್ರೆಸ್ನಲ್ಲಿ ನಿಮಗೆ ಲೆಫ್ಟಿಂದ ಹಿಡಿದು ಸೋಷಿಯಲಿಸ್ಟ್ನಿಂದ ಹಿಡಿದು ಬಲಪಂಥೀಯ ಗೋವಿಂದ್ ವಲ್ಲಭ್ ಪಂತ್ವರೆಗೆ ಎಲ್ಲರೂ ಇದ್ದಿರ್ತಕ್ಕಂಥ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ. ನೀವು ಆ ಜಾಗಕ್ಕೆ ವಾಪಸ್ ಹೋದರೆ ಮಾತ್ರ 29ರಲ್ಲಿ ಅಧಿಕಾರಕ್ಕೆ ಬರುವ ಮತ್ತೊಮ್ಮೆ ಮೇನ್ ಸ್ಟ್ರೀಮ್ 100ರಿಂದ 220, 30ರವರೆಗೆ ಬರುವ ಕನಸನ್ನು ಕಾಣಬಹುದು. ಇಲ್ಲ, ನಾವು ಇದೇ ರೀತಿಯ JNU ಚಟುವಟಿಕೆಗಳನ್ನು ಮಾಡ್ತೀವಿ, ಅಲ್ಟ್ರಾ ಲೆಫ್ಟ್ ಪ್ರೋ ಲೆಫ್ಟ್ ಚಟುವಟಿಕೆಗಳನ್ನು ಮಾಡ್ತೀವಿ ಅಂತಂದರೆ ಐ ಡೌಟ್ ಕಾಂಗ್ರೆಸ್ ಮತ್ತು ಈಗೇನು 99ಕ್ಕೆ ಬಂದಿದೆ, 2 ರಾಜ್ಯಗಳನ್ನು ಸೋತಿರ್ತಕ್ಕಂಥದ್ದು ಯಾಕೆ? ಇದೇ ಪೊಲಿಟಿಕಲ್ ಎಪಟೈಟ್ ತೋರಿಸದೇ ಇರುವ ಕಾರಣಕ್ಕೋಸ್ಕರ. ನನಗನ್ಸೋದು ಒಂದು ಭಾಷಣದ ನಂತರ ಏನೊಂದು ಬೆಂಬಲ ಸಿಕ್ಕಿತ್ತು, ಅದನ್ನು ಪ್ಯಾಲೆಸ್ತೀನ್ ಬ್ಯಾಗ್ ಹಿಡಿಯುವ ಅವಶ್ಯಕತೆ ಪ್ರಿಯಾಂಕಾ ಗಾಂಧಿಗೆ ಇರಲಿಲ್ಲ. ಎಸ್, ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.